ಸ್ನೇಹಿತರೆ ನಮಸ್ತೆ. ಕೊನೆವರೆಗೂ ಈ ವಿಡಿಯೋ ನೋಡಿ ತಮ್ಮ ಜೀವದ ಹಂಗನ್ನು ತೊರೆದು ಗೋವುಗಳ ರಕ್ಷಣೆಗಾಗಿ ನಿಂತ ಕಾರ್ಯಕರ್ತರಿಗೆ ಬೆಂಬಲ ನೀಡಿ. ನಾವು ಕೇಳೋದು ಒಂದು ಶೇರ್ ಅಷ್ಟೇ, ಒಂದು ಶೇರು ಮತ್ತು ನಿಮ್ಮ ಪ್ರತಿಕ್ರಿಯೆ. ದಯವಿಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 30ನೇ ತಾರೀಕು ರಾತ್ರಿ ಒಂದು ಕರೆ ಬರುತ್ತೆ. ಡಿಸೆಂಬರ್ 30ನೇ ತಾರೀಕು ರಾತ್ರಿ ಒಂದು ಕರೆ ಬರುತ್ತೆ. ಗಾಡಿ ಬರ್ತಾ ಇದೆ ಬೆಂಗಳೂರಿಗೆ. ಆ ಗಾಡಿ ತಡೀರಿ, ಅದರೊಳಗಡೆ 17ಕ್ಕೂ ಹೆಚ್ಚು ಎತ್ತುಗಳನ್ನು ಕಸಾಯಿಖಾನೆಗೆ ಬೆಂಗಳೂರಿಗೆ ತುಂಬಿಕೊಂಡು ಬರ್ತಾ ಇದ್ದಾರೆ ಅಂತ. ಈ ಮಾಹಿತಿ ಸುಳ್ಳು ನಿಜನೋ ಖಚಿತಪಡಿಸ್ಕೊಳ್ಬೇಕು. ಯಾಕೆಂದರೆ ಇಂಥ ನೂರಾರು ಮಾಹಿತಿಗಳು ನಮ್ಮ ತಂಡಕ್ಕೆ ಬರ್ತಾನೆ ಇರುತ್ತೆ, ಆದರೆ ಅದು ಖಚಿತನೋ ಕೆಲವು ಸಲ ಸುಳ್ಳಾಗಿರುತ್ತೆ. ಹಾಗಾಗಿ ಆ ಮಾಹಿತಿ ಸರಿಯೋ ಅದು ತಪ್ಪೋ ಸುಳ್ಳೋ ಅಂತ ಹೇಳಿ ಖಚಿತ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಹುಡುಗರು ರಾತ್ರಿ ಪೂರ್ತಿ ಕಾಯ್ತಾರೆ. ದೇವನಹಳ್ಳಿ ಹತ್ರ ಹೋಗಿ ನಿಂತ್ಕೊಂಡು ಆ ಗಾಡಿ ಬರುತ್ತಾ ಅಂತ ಹೇಳಿ ರಾತ್ರಿ ಎಲ್ಲ ಕಾಯ್ತಾರೆ. ಬೆಳಗ್ಗಿನ ಜಾವ ಆ ಗಾಡಿ ಬರುತ್ತೆ. ಸ್ನೇಹಿತರೆ, ಬೆಳಗ್ಗಿನ ಜಾವ ಆ ಗಾಡಿ ಬಂದ ತಕ್ಷಣ ಆ ಗಾಡಿಯನ್ನು ಹಿಂಬಾಲಿಸ್ಕೊಂಡು ನಮ್ಮ ಹುಡುಗರು ಬರ್ತಾರೆ. ನಿಧಾನವಾಗಿ ಪೊಲೀಸಿಗೆ ಫೋನ್ ಮಾಡ್ತಾರೆ, 112ಗೆ. ಸರ್, ಈ ರೀತಿ ಒಂದು ಗಾಡಿ ಬರ್ತಾ ಇದೆ, ಗಾಡಿ ಹಿಂದೆ ನಾವಿದ್ದೀವಿ, ಆ ಗಾಡಿ ಒಳಗಡೆ 17ಕ್ಕೂ ಹೆಚ್ಚು ಎತ್ತುಗಳಿದ್ದಾವೆ, ಬಹಳ ಹಿಂಸಾತ್ಮಕವಾಗಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ, ಕಸಾಯಿಖಾನೆಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ, ದಯವಿಟ್ಟು ಆ ಗಾಡಿ ನಿಲ್ಲಿಸಿ ಅಂತ. ಆ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂದರೆ, ನೋಡಿ, ರನ್ನಿಂಗ್ ಗಾಡಿಯನ್ನು ನಾವು ತಡಿಲಿಕ್ಕಾಗಲ್ಲ. ಯಾಕೆ ಅಂದರೆ ಅದು ವ್ಯಾಪ್ತಿ ಬಿಟ್ಟು ವ್ಯಾಪ್ತಿಗೆ ಹೋಗ್ತಾ ಇರುತ್ತೆ. ನಾವು ನಮ್ಮ ವ್ಯಾಪ್ತಿಲಿ ಮಾತ್ರ ತಡಿಲಿಕ್ಕೆ ಸಾಧ್ಯ. ನಮ್ಮ ವ್ಯಾಪ್ತಿ ಕ್ರಾಸ್ ಮಾಡೋದ್ರೆ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಠಾಣೆಯ ವ್ಯಾಪ್ತಿಯಲ್ಲಿ, ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಗಾಡಿ ನಿಲ್ಲಿಸಿ 112ಗೆ ಫೋನ್ ಮಾಡಿ, ಆಗ ಆ ಯಾವ ವ್ಯಾಪ್ತಿಗೆ ಬರುತ್ತೋ ಅವರು ನಿಮ್ಮ ಜೊತೆಗೆ ಬರ್ತಾರೆ ಅಂತ. ಸರಿ ಆಯಿತು ಅಂತ ಹೇಳಿ ಇವರು ಹಿಂದೆ ಬರ್ತಾ ಇರ್ತಾರೆ. ನಾವು ಹಿಂದೆ ಬರ್ತಾ ಇದ್ದೀವಿ ಅಂತ ಆ ಗಾಡಿ ಅವನಿಗೆ ಗೊತ್ತೇ ಇರಲಿಲ್ಲ. ಆದರೆ ಯಾವ ಆಧಾರದ ಮೇಲೆ ಅವನಿಗೆ ಗೊತ್ತಾಯಿತು, ಯಾರು ಮಾಹಿತಿ ಕೊಟ್ಟರು, ಯಾವ ಸ್ಟೇಷನಿಗೆ ಆದರೂ ಮಾಮೂಲಿ ಹೋಗ್ತಾ ಇತ್ತಾ ಗೊತ್ತಿಲ್ಲ. ಯಾವಾಗ ನಾವು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವೋ ತಕ್ಷಣ ಅವನಿಗೆ ಗೊತ್ತಾಗುತ್ತೆ. ಆತ ಅಲ್ಲಿಂದ ಬೇರೆ ರೀತಿಯಲ್ಲಿ ಗಾಡಿ ಚಲಾಯಿಸೋದಕ್ಕೆ, ತುಂಬ ರ್ಯಾಶಾಗಿ ಗಾಡಿ ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ. ನಮ್ಮ ಹುಡುಗರು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ, ಹೆಬ್ಬಾಳ ಫ್ಲೇವರ್ ದಾಟಿದ್ರೆ ಇನ್ನು ಆ ಕಡೆಗೆ ಮುಸ್ಲಿಂ ಏರಿಯಾ ಒಳಗಡೆ ನಾಗವಾರದ ಹತ್ರ ಒಳಗೆ ನುಗ್ಗಿ ತನ್ನ ಪಾಡಿಗೆ ತಾನು ಆಗ ಎತ್ತುಗಳನ್ನು ಕಸಾಯಿಖಾನೆಗೆ ಸಾಗಿಸ್ಬಿಡ್ತಾನೆ. ಅಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕಾಗಲ್ಲ. ಎಸ್ಟಿಮಾಲ್ ಹತ್ರ ಗಾಡಿ ನಿಲ್ಲಿಸ್ಬೇಕು ಅಂತೇಳಿ ಒಂಚೂರು ಮುಂದಕ್ಕೆ ಮೂವ್ ಆಗ್ತಾರೆ. ಸ್ನೇಹಿತರೆ, ಅವನಿಗೆ ಯಾವ ರೀತಿ ಇದೇ ಗಾಡಿ ಅಂತ ಕನ್ಫರ್ಮ್ ಆಗುತ್ತೋ ಗೊತ್ತಿಲ್ಲ, ಈ ಸಂಪೂರ್ಣವಾಗಿ ನಮ್ಮ ಗಾಡಿಗೆ ಗುದ್ದುತ್ತಾನೆ. ಅದು ಯಾವ ಮಟ್ಟಕ್ಕೆ ನಮ್ಮ ಗಾಡಿಗೆ ಗುದ್ದುತ್ತಾನೆ ಅಂತ ಅಂದರೆ, ಒಳಗಿದ್ದವರು ಜೀವಂತವಾಗಿ ಉಳಿದಿದ್ದೇ ಹೆಚ್ಚು. ಗಾಡಿ ಓಡಿಸ್ತಿದ್ದಂಥ ನಮ್ಮ ಕಾರ್ಯಕರ್ತರು ತಕ್ಷಣ ಜಾಗೃತರಾಗಿ ತಕ್ಷಣ ಅದನ್ನು ಫುಲ್ಲು ಲೆಫ್ಟಿಗೆ ತೊಗೊಂಡು ನಿಲ್ಲಿಸ್ತಾರೆ. ಗಾಡಿ ಫುಲ್ಲು ಡ್ಯಾಮೇಜ್ ಆಗುತ್ತೆ, ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಆದರೆ ಇದು ಯಾಕಾಯಿತು, ಯಾಕೆ ಗುದ್ದುದ ಅಂತ ಅಲ್ಲಿ ಸಾರ್ವಜನಿಕರಿಗೆ ಗೊತ್ತಿಲ್ಲ. ತಕ್ಷಣ ಅಲ್ಲಿ ಸಾರ್ವಜನಿಕರು ಅಕಸ್ಮಾತ್ ಏನಾದರೂ ಇದು ಗೋವಿನ ಗಾಡಿ ಹಾಗಾಗಿ ಈ ರೀತಿ ಆಗಿದೆ, ಇವ್ರು ಗೋರಕ್ಷಕರು ಅಂತ ಗೊತ್ತಾಗಿದ್ದಿದ್ರೆ ನೆರವಿಗೆ ಬರ್ತಿದ್ರು ಇಲ್ವೋ ಗೊತ್ತಿಲ್ಲ. ಅವರಿಗೆ ಅದು ಕೇವಲ ಒಂದು ಆಕ್ಸಿಡೆಂಟಾಗಿ ಕಾಣುತ್ತೆ. ತಕ್ಷಣ ಅಲ್ಲಿರೋ ಆಟೋಗಳು ಅವರು ಇವರೆಲ್ಲ ಬಂದು ಬನ್ನಿ ಅವು ಗಾಡಿ ನಿಲ್ಲಿಸೋಣ ಅಂತ ಹೇಳಿ ಅವರವರೇ ಮುಂದೆ ಹೋಗ್ತಾರೆ. ನಮ್ಮ ಹುಡುಗರು ಗಾಡಿ ಇಳಿದು ಅಲ್ಲಿಂದ ಬರೋದ್ರೊಳಗಡೆ ಎಲ್ಲ ಸಾರ್ವಜನಿಕರು ಆ ಗಾಡಿಯನ್ನು ನಾಗವಾರ ಫ್ಲೇವರ್ ಹತ್ರ ಆ ಗಾಡಿಯನ್ನು ತಡೆದು ನಿಲ್ಲಿಸಿರ್ತಾರೆ. ಅಲ್ಲಿಗೆ ನಮ್ಮ ಹುಡುಗರು ಹೋದ ತಕ್ಷಣ ಅಲ್ಲಿ ಗಲಾಟೆ ಆಗ್ತಾ ಇರುತ್ತೆ. ಆ ಗಲಾಟೆನ ತಡೆದು ಇದು ಗೋವಿನ ಗಾಡಿ, ಹಾಗಾಗಿ ಈತ ಇಷ್ಟು ರ್ಯಾಶಾಗಿ ಓಡಿಸ್ಕೊಂಡು ಬರ್ತಿದ್ದಾನೆ ಅಂತ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಿ ತಕ್ಷಣ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಸ್ಥಳಕ್ಕೆ ಬಂದ ಪೊಲೀಸ್ನವರು ಅವನ ಗೋಶಾಲೆಗೆ ಬಿಡ್ತಾರೆ. ನಮ್ಮ ಹುಡುಗರು ಅದನ್ನು ಗೋಶಾಲೆಗೆ ಬಿಡೋದಕ್ಕೆ ಸಹಾಯ ಮಾಡ್ತಾರೆ. ಇದೆಲ್ಲದರ ಮಧ್ಯೆ ಠಾಣೆಯಲ್ಲಿ ಬಹಳ ದೊಡ್ಡ ಒಂದು ಡ್ರಾಮಾ ನಡೆಯುತ್ತೆ. ಅದೆಲ್ಲ ನಾನು ಮುಂದೆ ಮತ್ತೊಂದು ದಿನ ತಿಳಿಸ್ತೀನಿ ಅದೇನಾಯಿತು ಅಂತ. ಆದರೆ ಆ ಸಮಯದಲ್ಲಿ ನಮ್ಮ ಜೊತೆಗೆ ನಿಂತಂಥ ಎಲ್ಲರಿಗೂ, ಹಿಂದೂ ಜಾಗರಣ ವೇದಿಕೆಯ ಸಮಸ್ತ ಕಾರ್ಯಕರ್ತರಿಗೆ, ಯಶವಂತಪುರದ ನಮ್ಮ ಗೋಪಾಲ್ಜಿ ಅವರಿಗೆ, ಕೊಡಿಗೆಹಳ್ಳಿಯ ರಾಜಣ್ಣ ಅವರಿಗೆ, ದೀಕ್ಷಿತ್ ಅವರಿಗೆ, ಎಲ್ರಿಗೂ ಕೂಡ, ಆಮೇಲೆ ಪುನೀತ್ ಇದ್ದರು, ದಿಲೀಪ್ ಇದ್ದರು, ಹೀಗೆ ಯಾರ್ಯಾರಿದ್ದರೂ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತೀನಿ. ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದವನ್ನು ತಿಳಿಸ್ತೀನಿ. ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮೆಲ್ಲರ ಬೆಂಬಲ ನಮ್ಮ ತಂಡದ ಮೇಲೆ ಸದಾ ಕಾಲ ಇರಲಿ. ಯಾಕೆ ಅಂತಂದರೆ, ನಾವಿವತ್ತು ಏನಾದರೂ ಕಾರ್ಯ ಮಾಡ್ತಾಯಿದ್ದೀವಿ ಅಂತ ಅಂದರೆ ಅದಕ್ಕೆ ನೇರವಾದ ಕಾರಣ ನೀವು ಕೊಟ್ಟ ಭಿಕ್ಷೆಯ ಹಣ. ನೀವು ಪ್ರತಿ ತಿಂಗಳು ಏನೋ ನೀವು ದುಡಿದಿದ್ರಲ್ಲಿ 50, 100, 200 ನಮ್ಮ ತಂಡಕ್ಕೆ ಕೊಟ್ಟಿದ್ದೀರಲ್ಲ, ಅದರಿಂದ ನಾವು ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಪ್ರತಿ ಸಲ ನಾವು ಯಾವುದಾದ್ರೂ ಒಂದು ವಿಡಿಯೋ ಹಾಕಿದಾಗ ಅದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ತಂಡದ ಜೊತೆಗೆ ಇಟ್ಟಿದ್ದೀರಲ್ಲ,
ಇಷ್ಟೇ ಸಾಕು ನಮ್ಮ ತಂಡಕ್ಕೆ, ಮತ್ತಿನ್ನೇನು ಬೇಡ. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ನಮ್ಮ ಜೊತೆಗೆ ಸದಾಕಾಲ ಇರಲಿ. ಎಲ್ಲೋ ಕುಳಿತು ಕೂಗುವ ತೋಳಗಳಿಗೇನು ಗೊತ್ತು ನಮ್ಮ ನಿಯತ್ತಿನ ಕಾರ್ಯಕರ್ತರ ಶಕ್ತಿ. ಒಮ್ಮೆ ಆದರೂ ಕೂಡ ಬಂದು ನಮ್ಮ ಕಾರ್ಯಾಚರಣೆಯಲ್ಲಿ ಭಾಗಿಯಾದರೆ ಹಾಗೆ ಗೊತ್ತಾಗುತ್ತೆ ಆ ಕಾರ್ಯಾಚರಣೆಯ ಕಷ್ಟ ಎಷ್ಟು ಅಂತ. ಎಲ್ಲೋ ಕುಳಿತು ಪ್ರಶ್ನೆ ಮಾಡೋ ಬದಲು ನಮ್ಮ ಜೊತೆ ಒಂದು ಸಲ ನಾವು ಬರ್ತೀವಿ ಕರ್ಕೊಂಡೋಗಿ ಅಂತ ಹೇಳಿಬಿಡಿ. ಯಾರು ವಿರೋಧ ಮಾಡ್ತಾ ಇದ್ದೀರಲ್ಲ, ಒಂದು ಸಲ ಪುನೀತ್ ಅವರೇ ನಾವು ಬರ್ತೀವಿ, ನಿಮ್ಮ ಕಾರ್ಯಕರ್ತರ ಜೊತೆ ನಮ್ಮನ್ನು ಕಳಿಸಿ ಅಂತ ಒಮ್ಮೆ ಹೇಳಿಬಿಡಿ ಸಾಕು. ಮಿಕ್ಕಿದ ಆಮೇಲೆ ನಾವು ನೋಡ್ಕೊತೀವಿ. ಬನ್ನಿ. ಆದರೆ ಒಂದಂತೂ ಗ್ಯಾರಂಟಿ ಕೊಡ್ತೀವಿ, ನಮ್ಮ ಕಾರ್ಯಕರ್ತರು ಗೋವಿನ ಜೊತೆ ನಿಮ್ಮನ್ನು ಸುರಕ್ಷಿತವಾಗಿ ಹೋಗಿ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಬರ್ತಾರೆ. ಬರೋ ತಾಕತ್ತು ನಿಮಗಿದ್ರೆ ನೀವು ಬನ್ನಿ. ಆಗ ಗೊತ್ತಾಗುತ್ತೆ ಏನಾಗತ್ತೆ, ಹೇಗಾಗತ್ತೆ ಅನ್ನೋದು. ಎಲ್ಲೋ ಕುಳಿತು ಮಾತಾಡೋದು ಬೇಡ.